ಹಾಯ್ ಎವ್ರಿವನ್, ವೆಲ್ಕಮ್ ಟು ಲೆಟ್ಸ್ ಗೋ ಚಾನಲ್. ಇವತ್ತು ನಾನು ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿರುವ ಧರ್ಮಗಿರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಈ ದೇವಸ್ಥಾನದಲ್ಲಿ ಸುಮಾರು ಸೀರಿಯಲ್ ಶೂಟಿಂಗ್ಗಳಾಗಿವೆ. ನೀವು ಸಹ ನೋಡಿರ್ಬೋದು. ಒಂಥರ ಸೀರಿಯಲ್ ಶೂಟಿಂಗೇ ಫೇಮಸ್ ಅಂತ ದೇವಸ್ಥಾನ ಇದು. ನಾವು ಕೂಡ ಇವತ್ತಲ್ಲಿ ಹೋಗೋಣ, ಬನ್ನಿ. सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गम्. सर्वसुगन्धसुलेपितलिङ्गं बुद्धिविवर्धनकारणलिङ्गं सिद्धसुरासुरवन्दितलिङ्गं तत्प्रणमामि सदा शिवलिङ्गम्. सृष्टिसारं विधिलिखितं मोक्षदक्षं सुभिक्षं सङ्गाङ्गं दिव्यलिङ्गं गजमुखविनुतं सान्नपूर्णसमक्षम्. ದೇವಸ್ಥಾನದ ಹಿಂದೆ ಬಂದರೆ ಇಲ್ಲಿ ದೊಡ್ಡದಾದಂಥ ಲಿಂಗ ಮತ್ತು ಬಸವಣ್ಣನ ಸ್ಟ್ಯಾಚ್ಯೂ ಇದೆ, ನೋಡ್ಬೋದು. ಇದು ಮೇಲೆ ಹೋಗೋಕ್ಕೆ ಓಪನ್ ಇರಲ್ಲ. ಇಲ್ಲಿ ಸುಮಾರು ಸೀರಿಯಲ್ ಶೂಟಿಂಗ್ ಆಗಿದ್ದಾವೆ, ನೀವು ಗಮನಿಸಿರ್ಬೋದು. ಇಲ್ಲೊಂದು ಹೊಂಡ ಥರ ನೀರನ್ನು ಶೇಖರಣೆ ಮಾಡಿದ್ದಾರೆ. ಇಲ್ಲೊಂದು ಸ್ಟ್ಯಾಚ್ಯೂ ಇದೆ ನೋಡಿ, ಶಿವನಿಗೆ ನೀರು ಹಾಕೋದಂತ. ಈ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಬಂದರೆ ನಮಗೆ ಎಲ್ಲ ದೇವರ ದರ್ಶನವನ್ನು ಪಡ್ಕೋಬೋದು. ನಾವು ಫಸ್ಟ್ಗೆ ದೇವಸ್ಥಾನ ಸರೌಂಡಿಂಗ್ ಹಾಕಬೇಕಿದ್ರೆ ನಮಗೆ ಫಸ್ಟ್ ಸಿಗೋದು ಈ ಸುಬ್ರಹ್ಮಣ್ಯ ಚಿಕ್ಕದಾದಂಥ ವಿಗ್ರಹಗಳು. ಸುಮಾರು ವಿಗ್ರಹಗಳಿವೆ. ಇದಾದ ನಂತರ ಒಂದು ಅರಳಿ ಮರ ಮತ್ತು ಒಂದು ಚಿಕ್ಕದಾದ ಹುತ್ತನೂ ಇದೆ. ಇಲ್ಲಿ ನಮಸ್ಕಾರ ಮಾಡಿಕೊಂಡು ನಾವು ನೆಕ್ಸ್ಟ್ ಹೋಗಬೇಕಿದ್ರೆ ಶಿರಡಿ ಸಾಯಿಬಾಬಾ ಮತ್ತು ಆಂಜನೇಯದ ದೇವಸ್ಥಾನವು ನಮಗೆ ಸಿಗುತ್ತದೆ. ಹೀಗೆ ನಡ್ಕೊಂಡು ಹೋಗಬೇಕು. ದೇವಸ್ಥಾನದ ಸರೌಂಡಿಂಗ್ ಫುಲ್ ಎಲ್ಲ ಗಿಡ ಮರಗಳೇ ಜಾಸ್ತಿ ಇದ್ದಾವೆ. ತುಂಬ ಹಚ್ಚ ಹಸಿರಾಗಿ ತುಂಬ ಸುಂದರವಾಗಿ ಮನಸ್ಸಿಗೆ ಆಹ್ಲಾದಕರ ಆಗೋಂಥ ಅಟ್ಮಾಸ್ಫಿಯರ್ ಇಲ್ಲಿ ತುಂಬ ಚೆನ್ನಾಗಿದೆ.
ಮುಂದೆ ಬಂದರೆ ಅಲ್ಲಿ ಬ್ಯಾಕ್ ಗೇಟಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ. ಅಲ್ಲಿ ಬಲ್ಲಾಳರಾಯ ದೇವಸ್ಥಾನ ಮತ್ತು ಒಂದು ದೊಡ್ಡ ಕಲ್ಲಲ್ಲಿ ಒಂದೇ ಕಲ್ಲಲ್ಲಿ ಆಂಜನೇಯನು ಉದ್ಭವ ಆಗಿದಂಥ ಮೂರ್ತಿ ಇದೆ. ಅದನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ರು. ದೇವರ ಅಲಂಕಾರ ನೋಡಿ ತುಂಬ ಮನಸ್ಸಿಗೆ ಖುಷಿ ಮತ್ತು ನೆಮ್ಮದಿ ಆಯಿತು ನನಗೆ. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ.